ಇನ್ನು ಪರೀಕ್ಷಾ ಅಕ್ರಮದ ತವರು ಕಲಬುರಗಿಯಲ್ಲಿ ಮತ್ತೊಂದು ಜಾಲ ಸದ್ಯಕ್ಕೆ ಅಲ್ಲಿ ಸಕ್ರಿಯವಾಗಿ ಇದ್ದಿತ್ತು ಗೊತ್ತಾಗ್ತಾ ಇದೆ. ಆಘಾತಕಾರಿ ವಿಚಾರಗಳು. PSI ಸ್ಕ್ಯಾಮ್ ನಾವು ನೋಡಿದ್ವಿ, ಕಿಂಗ್ ಪಿನ್ ಗಳನ್ನ ಗಮನಿಸಿದ್ವಿ. ಈಗ ಮತ್ತೊಂದು ಜಾಲ ಅಲ್ಲಿ ಸಕ್ರಿಯವಾಗಿ ಇದ್ದಿದ್ದು, ಅದರಲ್ಲಿ ಕೆಲವರೆಲ್ಲ ಲಾಭ ಪಡ್ಕೊಂಡಿದ್ದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ನೋಡ್ತಾ ಹೋಗಿ. ಪರೀಕ್ಷೆ ಅಕ್ರಮ ತವರು ಕಲಬುರಗಿಯಲ್ಲಿ ಮತ್ತೊಂದು ಜಾಲ ಇರೋದು ಗೊತ್ತಾಗ್ತಾ ಇದೆ. ನಕಲಿ ಅಂಕಪಟ್ಟಿ ಕೊಟ್ಟು ಅಂಚೆ ಇಲಾಖೆಯಲ್ಲಿ ನೌಕರಿಯನ್ನ 8 ಜನ ಪಡ್ಕೊಂಡಿದ್ದಾರೆ. ಅಂಚೆ ಇಲಾಖೆಯ 1714 ಹುದ್ದೆಗಳ ನೇಮಕಾತಿಯಲ್ಲಿ ಗೋಲ್ಮಾಲ್ ಆಗಿದೆ. SSLC ನಕಲಿ ಅಂಕಪಟ್ಟಿ ನೀಡಿ ಸರ್ಕಾರಿ ನೌಕರಿಯನ್ನ 8 ಜನ ಅಭ್ಯರ್ಥಿಗಳು ಗಿಟ್ಟಿಸಿರೋ ಆರೋಪ ಕೇಳಿಬಂದಿದೆ. ಅಂಚೆ ಇಲಾಖೆಯಿಂದ SSLC ಅಂಕಪಟ್ಟಿ ಪರಿಶೀಲನೆ ವೇಳೆ ಗ್ಯಾಂಗ್ ಸಿಕ್ಕಿಬಿದ್ದಿದೆ. 8 ಜನ ಅಭ್ಯರ್ಥಿಗಳ ವಿರುದ್ಧ ಅಂಚೆ ಇಲಾಖೆಯಿಂದ ವಂಚನೆಯ ದೂರು ದಾಖಲು ಮಾಡೋದಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇದೆ. ಸೊ ಫೇಕ್ ಮಾಸ್ ಕಾರ್ಡ್ಗಳನ್ನ ಕೂಡ ಇಲ್ಲಿ ಕೊಡ್ಲಾಗ್ತಾ ಇದೆ. ಅದೇ ಫೇಕ್ ಮಾಸ್ ಕಾರ್ಡ್ಗಳ ಮೂಲಕ 8 ಜನ ಅಭ್ಯರ್ಥಿಗಳು ಕೆಲಸವನ್ನ ಕೂಡ ಅಂಚೆ ಕಚೇರಿಯಲ್ಲಿ ಗಿಟ್ಟಿಸ್ಕೊಂಡಿದ್ರು ಅಂತ ಹೇಳಿದ್ರೆ ಇನ್ನು ಈ ಜಾಲದ ವಿಸ್ತೀರ್ಣ, ಆಳ, ಅಗಲ ಎಷ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಳೆಯ ಸ್ಕ್ಯಾಮ್ಗಳಲ್ಲೇ ಸಕ್ರಿಯವಾಗಿ ಇದ್ದವರು ಈ ಸ್ಕ್ಯಾಮ್ ಅನ್ನು ಕೂಡ ನಡೆಸಿದ್ರ ಅನ್ನೋ ಸಹಜವಾದಂತಹ ಅನುಮಾನ ಮೂಡ್ತಾ ಇದೆ. ಒಂದು PSI ಸ್ಕ್ಯಾಮ್ ನಲ್ಲಿ ನಾವು ನೋಡಿದ್ವಿ ಎಷ್ಟು ಜನ ಕಿಂಗ್ ಪಿನ್ ಗಳು ಅರೆಸ್ಟ್ ಆಗಿದ್ರು, ಆಮೇಲೆ ಯಾವ ರೀತಿ ಚೈನ್ ಲಿಂಕ್ ಅನ್ನ ಅಲ್ಲಿ ಗಮನಿಸಿದ್ವಿ ಅಂತ. ಅದೇ ರೀತಿಯಾದಂತಹ ಅನುಮಾನ ಇಲ್ಲೂ ಇದೆ.